ಸ್ವರ ಮಗಳೇ ಎದ್ದೇಳು. 7 ಗಂಟೆ ಆಯಿತು. ಇವತ್ತು ಕಾಲೇಜ್ನ ಮೊದಲ ದಿನ ಅನ್ನೋದು ಮರೆತು ಹೋಗಿದೆಯಾ ಎಂದು ಅನು ಅವರು ಮಗಳ ಕೋಣೆಗೆ ಬಂದು ಮಗಳನ್ನು ಎಬ್ಬಿಸುವ ಕಾರ್ಯಕ್ಕೆ ಇಳಿದಿದ್ದರು. ನಾಳೆ ಕಾಲೇಜ್ಗೆ ಹೋಗಬೇಕೆನ್ನುವ ಭಯದಲ್ಲಿಯೇ ಮಲಗಿದ್ದ ಸ್ವರಗೆ ಮೈ ಬೆಚ್ಚಗಾಗಿತ್ತು. ಅಮ್ಮನ ಕೂಗಿಗೆ ಕಷ್ಟಪಡುತ್ತಲೇ ಕಣ್ಬಿಟ್ಟು ಮೇಲೆದ್ದು ಕುಳಿತವಳ ತನಗೆ ಬಟ್ಟೆ ಜೋಡಿಸ್ತಿದ್ದ ಅಮ್ಮನ ಕಡೆ ನೋಡಿದಳು. ಬೇಗ ಹೋಗಿ ಸ್ನಾನ ಮಾಡು. ಮತ್ತೆ ಪುಟ್ಟಿ ಸ್ನಾನ ಮಾಡಿ ಆಯಿತು. ಹಂಡೆಯಲ್ಲಿ ಬಿಸಿ ನೀರಿದೆ. ಬೇಗ ಬೇಗ ಸ್ನಾನ ಮಾಡಿ ರೆಡಿಯಾಗು. ನಿಮ್ಮ ಕಾಲೇಜ್ ಹತ್ತಿರ ಹೋಗುವ ಬಸ್ಗೆ ನಿನ್ನನ್ನು ಹತ್ತಿಸಿ ನಾನು ಕೆಲಸಕ್ಕೆ ಹೋಗ್ತೇನೆ. ಪಕ್ಕದ ಮನೆಯ ಲಲಿತಾಂಬ ಅವರು ಶ್ರುತಿನ ನೋಡಿಕೊಳ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಪಾಪ, ಈ 3 ತಿಂಗಳು ಅವಳ ಜೊತೆ ನೀನಿದ್ದೆ. ಈಗ ಮತ್ತೆ ಒಂಟಿಯಾಗಿ ಕೂರಬೇಕು. ನನಗೂ ಕೆಲಸ, ಬೇರೆ ಆಯ್ಕೆ ಇಲ್ಲ ಎಂದು ಹೇಳುತ್ತಾ ಸ್ವರ ಕೋಣೆ ತುಂಬ ಓಡಾಡುವ ಅನು ಅವರು ಮಗಳಿಗೆ ಹೊಸದಾಗಿ ತೆಗೆದುಕೊಂಡಿರುವ ಕಾಲೇಜ್ ಬ್ಯಾಗಿಗೆ ಅದರೊಳಗೆ 2 ಪುಸ್ತಕಗಳು ಹಾಕಿ ಜೋಡಿಸುತ್ತಾ ಮಗಳ ಕಡೆ ಟವೆಲ್ ಹಿಡಿದಾಗ ಆಲಸ್ಯದಲ್ಲೇ ಮೇಲೆದ್ದ ಸ್ವರ ಬೆಡ್ಶೀಟ್ ಮಡಚಿಟ್ಟು ಚಾಪೆಯನ್ನು ಎತ್ತಿ ಇಟ್ಟವಳು ಬಚ್ಚಲ್ ಮನೆಗೆ ಹೋಗೋಳು. ಮಗಳು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ತಿಂಡಿಯನ್ನು ರೆಡಿ ಮಾಡಿದ ಅನು ಅವರು ಮಗಳ ಬಾಕ್ಸ್ಗೆ ಕೂಡ ತಿಂಡಿ ಹಾಕಿ ಚಿಕ್ಕ ಮಗಳಿಗೆ ತಿಂಡಿ ತಿನ್ನಿಸ್ತಾ ಕೂತಿದ್ದರು. ಸ್ನಾನ ಮುಗಿಸಿ ಚೂಡಿದಾರ್ ಹಾಕಿಕೊಂಡು ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಾಕಿ ಹಣೆಯ ಮೇಲೊಂದು ಕಪ್ಪು ಬೊಟ್ಟು ಹಾಕಿಕೊಂಡು ಸೊಂಟಕ್ಕಿಂತ ಕೆಳಗೆ ಬರುವ ಉದ್ದ ಕೂದಲನ್ನು ಜಡೆ ಹೆಣೆದು ರೆಡಿಯಾದ ಸ್ವರ ತನ್ನಮ್ಮ ರೆಡಿ ಮಾಡಿಟ್ಟಿದ್ದ ಬ್ಯಾಗ್ ಹಿಡಿದು ಅದರ ಜೊತೆಗೆ ಅವಳ ಟೀಚರ್ ಕೊಡಿಸಿದ್ದ ಫೋನ್ ಹಿಡಿದು ರೂಮಿನಿಂದ ಹೊರ ಬಂದಿದ್ದಳು. ಆ ಪುಟ್ಟ ಮನೆಯಲ್ಲಿ 2 ಕೋಣೆ, ಅದರ ಜೊತೆ ಒಂದು ಬಚ್ಚಲು ಮನೆ, ಒಂದು ಅಡುಗೆ ಮನೆ ಹಾಗೂ ಪುಟ್ಟದಾಗಿರುವ ಹಾಲ್ ಇಷ್ಟೇ ಇರುವುದು. ಒಂದು ಕೋಣೆಯಲ್ಲಿ ಶ್ರುತಿ ಹಾಗೂ ಅನು ಅವರು ಮಲಗಿದರೆ ಮತ್ತೊಂದು ಕೊನೆಯನ್ನು ಸ್ವರಗೆ ಬಿಟ್ಟು ಕೊಟ್ಟಿದ್ದರು. ಓದುವ ಹುಡುಗಿ, ಹಾಗಾಗಿ ಅವಳಿಗೆ ಸಪ್ರೇಟ್ ಆದ ರೂಮ್ ಇತ್ತು. ರೆಡಿಯಾಗಿ ಬಂದ್ಯಾ? ದೇವರ ಫೋಟೋಗೆ ಕೈ ಮುಗಿದು ಬಾ, ನಾನು ಸೀರೆ ಇಟ್ಟು ಬರ್ತೇನೆ ಎಂದು ಚಿಕ್ಕ ಮಗಳ ಬಾಯಿ ಹೊರಸಿ ಹೇಳಿದರು. ಅಮ್ಮ ಸಾಕು, ಹೆಚ್ಚಿಗೆ ತಿನ್ನಿಸಿದ್ಯಾ ಎಂದು ಮತ್ತೊಂದು ತುತ್ತು ಬಾಯಿಗೆ ಹಾಕಲು ಹೋದಾಗ ಹೊಟ್ಟೆ ಮೇಲೆ ಕೈ ಹಿಡುತ್ತಾ ಶ್ರುತಿ ಹೇಳಿದಳು. ಸರಿ, ಹಾಗಾದರೆ ಲಲಿತಾ ಆಂಟಿ ಮನೆ ಹತ್ತಿರನೇ ಬರ್ತಾರೆ, ಅವರೊಂದಿಗೆ ಮಾತನಾಡುತ್ತಾ ಕೂತಿಕೋ. ಬೇಸರ ಮಾಡ್ಕೋಬೇಡ, ನಾನೊಂದ್ಸಲ ಮಧ್ಯಾಹ್ನದ ವೇಳೆ ಬಂದು ಹೋಗ್ತೇನೆ. ಸ್ವರ, ತಿಂಡಿ ತಿನ್ಕೋ, ಹಾಗೆ ಬಾಕ್ಸ್ ಅಲ್ಲಿದೆ, ಬ್ಯಾಗ್ಗೂ ಹಾಕಿಕೋ ಎಂದು ಆತುರವಾಗಿ ಹೇಳುತ್ತಲೇ ಸೀರೆ ಹುಟ್ಟು ತಮ್ಮ ಬ್ಯಾಗ್ ಹಾಕಿಕೊಂಡು ಬರುವ ಅನು ಅವರು ಚಿಕ್ಕ ಮಗಳಿಗೆ ಜೋಪಾನವಾಗಿರಲು ತಿಳಿಸಿ ಮಗಳ ಜೊತೆ ಮನೆಯಿಂದ ಹೊರಬಂದರು. ಆಮೇಲೆ ಅಡಿಗೆಯಲ್ಲಿ ನಡೆಯುತ್ತಿದ್ದ ಸ್ವರಳ ಕೈಯನ್ನು ಹಿಡಿದು ಬಸ್ ಸ್ಟಾಪ್ ಹತ್ತಿರ ವೇಗವಾಗಿ ಹೆಜ್ಜೆ ಹಾಕಿದರು. ನಾನು ಹೇಳಿದ್ದೆಲ್ಲ ತಲೆಯಲ್ಲಿದೆ ಅಲ್ವಾ? ಯಾವುದೇ ಹುಡುಗನ ಜೊತೆ ಮಾತನಾಡಬೇಡ. ಅವರಾಗಿ ಅವರೇ ಮಾತನಾಡಿಸಲು ಬಂದರೂ ತಲೆ ತಗ್ಗಿಸಿ ಸುಮ್ಮನೆ ಕೂತು ಬಿಡು. ಈಗಾಗಲೇ ನಾನು ಅನುಭವಿಸಿದ್ದು ಸಾಕು. ನೀನು ನಿನ್ನ ಓದಿನ ಕಡೆ ಗಮನ ಕೊಡು. ಚೆಲ್ಲು ಚೆಲ್ಲಾಗಿ ಹಾಡುವ ಹುಡುಗಿಯರ ಜೊತೆ ಸೇರಬೇಡ. ಡೀಸೆಂಟ್ ಆಗಿರುವ ಹುಡುಗಿಯರ ಜೊತೆ ಕುಳಿತುಕೋ. ಫಸ್ಟ್ ಬೆಂಚಲ್ಲೇ ಕುಳಿತುಕೋ, ಕೊನೆ ಬೆಂಚಿಗೆ ಹೋಗಿ ಕುಳಿತುಕೊಳ್ಬೇಡ. ನಿಮ್ಮ ಟೀಚರ್ ಹೇಳಿದ್ದನ್ನು ಗಮನವಿಟ್ಟು ಪುಸ್ತಕದಲ್ಲಿ ಬರೆ, ಆಯಿತಾ? ಕಾಲೇಜ್ ರೂಟ್ ಎಲ್ಲ ಗೊತ್ತು ಅಲ್ವಾ? ಇವತ್ತು ಬಸ್ ಹತ್ತಿಸ್ತೇನೆ. ಸರಿಯಾಗಿ ಮೈ ಮೇಲೆ ಪ್ರಜ್ಞೆ ಇಟ್ಟುಕೊಂಡು ಕಾಲೇಜ್ ಸ್ಟಾಪ್ ಹತ್ತಿರ ಇಳಿದುಕೋ. ಬಸ್ ನಂಬರ್ ಎಲ್ಲ ನೋಡ್ಕೊ ಸರಿಯಾಗಿ. ಹಾಗೆ ಬಾಕ್ಸ್ನಲ್ಲಿ ಚಿತ್ರಾನ್ನಕ್ಕೆ ಜೊತೆಗೆ ಉಪ್ಪಿನಕಾಯಿ ಇಟ್ಟಿದ್ದೇನೆ, ನಂಚಿಕೊಂಡು ತಿನ್ನು. ಕಾಲೇಜ್ನಲ್ಲಿ ಅಳ್ತಾ ಕೂರಬೇಡ, ಸ್ವಲ್ಪ ಧೈರ್ಯದಿಂದ ಇರು. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಮ್ಮೆ ಹೇಳ್ತಿದ್ದೇನೆ, ಹುಡುಗರ ಸಂಘ ಬೇಡ, ಸರಿನಾ ಎಂದು ತಲೆ ತಗ್ಗಿಸಿ ಬರುತ್ತಿದ್ದ ಮಗಳ ಕೈ ಹಿಡಿದು ಹೆಜ್ಜೆ ಹಾಕುತ್ತಿದ್ದಾನು ಅವರು ಕಾಲೇಜಲ್ಲಿ ಮಗಳು ಹೇಗಿರಬೇಕೆಂದೆಲ್ಲ ಹೇಳುತ್ತಿದ್ದರು. ಸರಿ ಅಮ್ಮ, ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ. ಯಾರೊಂದಿಗೋ ಮಾತನಾಡೋಳ ಅಂತ ಭಯದಲ್ಲಿ ಉತ್ತರಿಸಿದವಳು ಅಮ್ಮನೊಂದಿಗೆ ಬಸ್ ಸ್ಟಾಪ್ನಲ್ಲಿ ನಿಂತುಕೊಂಡಳು. ಕೈ ಸ್ವಲ್ಪ ಬೆಚ್ಚಗಿದೆ, ಭಯದಲ್ಲಿ ಜ್ವರ ಬಂದಿದೆ ಹೇಗೆ ಎಂದು ಕೊರಳು ಹಾಗೆ ಆನೆ ಮುಟ್ಟಿ ನೋಡಿದರು. ಯಾವಾಗಲೂ ಹೀಗೆ ನಿಂಗೆ, ಚಿಕ್ಕ ವಯಸ್ಸಿನಿಂದ ಕೂಡ. ಶಾಲೆ ಕಾಲೇಜ್ಗೆ ಹೋಗಬೇಕಾದ್ರೆ ಮೊದಲ ದಿನಾನೇ ಜ್ವರ ಬಂದು ಬಿಡುತ್ತದೆ. ಹೆಚ್ಚು ಬಿಸಿ ಇಲ್ಲ, ಸ್ವಲ್ಪ ಮೈ ಬೆಚ್ಚಗಿದೆ. ಮನೆಗೆ ಬಂದ ಮೇಲೆ ರೆಸ್ಟ್ ಮಾಡುವೆ ಅಂತೆ. ಇದೇ ಬಸ್ ನಂಬರ್ ನೋಡ್ಕೊ, ಹುಷಾರಾಗಿ ಸೀಟ್ ಹತ್ರ ಹೋಗಿ ಕುಳಿತುಕೋ ಎಂದು ಮಗಳನ್ನು ಬಸ್ ಹತ್ತಿಸಿ ತಾವು ಹೋಗುವ ಹೋಟೆಲ್ ರೂಟ್ನತ್ತ ಬಸ್ ಬಂದಾಗ ಹತ್ತಿ ಕುಳಿತರು. ಕೈಯಲ್ಲಿದ್ದ ಫೋನ್ ಬ್ಯಾಗ್ ಒಳಗೆ ಹಾಕಿ ಆ ಬ್ಯಾಗನ್ನು ಗಟ್ಟಿಯಾಗಿ ಹಿಡಿದು ಕುಳಿತುಕೊಂಡ ಸ್ವರ ಕಂಡಕ್ಟರ್ ಬಂದು ಟಿಕೆಟ್ ಕೇಳಿದಾಗ ಹಣ ಕೊಟ್ಟವಳು
ಹೋಗಬೇಕಾದ ಸ್ಥಳದ ಹೆಸರು ಹೇಳಿ ಟಿಕೆಟ್ ಪಡೆದಿದ್ದಳು. ಅಂಕಲ್, ಆ ಬಸ್ ಸ್ಟಾಪ್ ಬಂದಾಗ ನನ್ನನ್ನೊಮ್ಮೆ ಎಚ್ಚರಿಸಿ ಆಯ್ತಾ? ನನಗೆ ಆ ಏರಿಯಾ ಎಲ್ಲ ಹೊಸತು ಎಂದು ಕಷ್ಟಪಟ್ಟು ಹೇಳಿದಳು. ಸರಿ ಕಣಮ್ಮ, ಕಾಲೇಜ್ಗೆ ಮೊದಲ ದಿನನಾ, ಹೇಳ್ತೀನಿ ಬಿಡು ಅಂತ ಹೇಳಿದ ಕಂಡಕ್ಟರ್ ಮುಂದಿನ ಟಿಕೆಟ್ಗಾಗಿ ಹೋಗುವರು. ಮಹಾವಿದ್ಯಾಲಯ ಯೂನಿವರ್ಸಿಟಿ ಎಂದು ಕಂಡಕ್ಟರ್ ಕೂಗಿದಾಗ ಕಿಟಕಿಯ ಹತ್ತಿರ ಕೂತಿದ್ದ ಸ್ವರ ತನ್ನ ಕನ್ನಡಕವನ್ನು ಸರಿ ಮಾಡಿಕೊಂಡು ಮೆಲ್ಲಗೆ ಬಸ್ಸಿನಿಂದ ಇಳಿದು ಆ ದಿನ ಅವಳ ಟೀಚರ್ ಜೊತೆ ಬಂದಿದ್ದ ರೋಡ್ನಲ್ಲಿ ಹೆಜ್ಜೆ ಹಾಕಿ ಕಾಲೇಜ್ ಗೇಟ್ ಹತ್ತಿರ ಹೋಗುವಳು. ಸಪ್ತ, ರೋಹಿತ್ ಬಂದಿದ್ದಾನೆ. ಆ ಹುಡುಗ ಅರ್ಧ ಗಂಟೆಯಿಂದ ಕಾಯ್ತಿದ್ದಾನೆ. ರೂಮಿನಲ್ಲಿ ಏನು ಮಾಡ್ತಾ ಇದೆಯಾ? ಆ ಹುಡುಗ ಅಷ್ಟೊತ್ತಿನಿಂದ ಸೋಫಾ ಮೇಲೆ ಕೂತು ಕಾಯ್ತಿದ್ದಾನೆ. ಮಾಮ್, ನೀನಾದರೂ ಅವಳನ್ನು ಕರೆಯಬಾರ್ದಾ ಎಂದು ಆಫೀಸ್ಗೆ ಹೋಗಲು ರೆಡಿಯಾಗಿ ಹೊರ ಹೋಗುತ್ತಿದ್ದ ನಿಶಾಂತ್ ಸೋಫಾ ಮೇಲೆ ಫೋನ್ ಮಾಡ್ತಾ ಕೂತಿದ್ದ ರೋಹಿತ ನೋಡಿ ಜೋರಾಗಿ ಹೇಳುವನು. ಹುಡುಗರು ಇರುವುದೇ ಹುಡುಗಿಯರಿಗಾಗಿ ಕಾಯಲು, ಅದರಲ್ಲೂ ನನ್ನ ಮಗಳು ಮಿಸ್ ವರ್ಲ್ಡ್ ಆಗುವವಳು. ಅವಳಿಗಾಗಿ ಈ ರೀತಿ ಹುಡುಗರು ಕಾಯುವುದು ಸಾಮಾನ್ಯ. ನೀನು ಹೊಟ್ಟೆ ಹುರಿದುಕೊಂಡು ಯೋಚನೆ ಮಾಡಬೇಡ, ಆಫೀಸ್ಗೆ ಹೋಗು ಅಂತ ಮಗನಿಗಷ್ಟೇ ಕೇಳುವ ಹಾಗೆ ಹೇಳಿದ ದೇವಿಕಾ ಅವರು ಮೆಟ್ಟಿಲು ಹತ್ತಿ ಮಗಳ ರೂಮಿನತ್ತ ಹೋಗುವರು. ಏನಾದರೂ ಮಾಡ್ಕೊಳ್ಳಿ, 4 ಜನರ ಮುಂದೆ ಮರ್ಯಾದೆ ಹೋಗುತ್ತಲ್ಲ, ಆವಾಗ ಅರ್ಥ ಆಗುತ್ತೆ ನಿಮಗೆ ಎಂದು ಬೈದುಕೊಂಡವನು ಮನೆಯಿಂದ ಹೊರ ಹೋಗಿದ್ದ. ಕನ್ನಡಿ ಮುಂದೆ ನಿಂತಿದ್ದ ಸಪ್ತಾಳ ಮೇಕಪ್ ಇನ್ನೂ ಮುಗಿದಿರಲಿಲ್ಲ. ಮೈಗಂಟುವ ತುಂಡಾದ ಕೆಂಪು ಬಣ್ಣದ ಫ್ರಾಕ್ ಅವಳ ಮೈಮಾಟಕ್ಕೆ ಹೇಳಿ ಮಾಡಿಸಿದ ಹಾಗೆ ಕಾಣುತ್ತಿತ್ತು. 1 ಗಂಟೆಯಿಂದ ಮುಖಕ್ಕೆ ಮಾಡಿಕೊಳ್ಳುತ್ತಿರುವ ಮೇಕಪ್ ಇನ್ನೂ ಮುಗಿದಿರಲಿಲ್ಲ. ತಾಯಿ ಬಂದು ಟಚ್ ಮಾಡಿದ ನಂತರ ಕೊನೆಗೂ ಅವಳ ಮೇಕಪ್ ಮುಗಿದಿತ್ತು. ಮುಖದಲ್ಲಿ ಎದ್ದು ಕಾಣುವ ಕೆಂಬಣ್ಣದ ತುಟಿ ಅವಳ ಮಾದಕ ಸೌಂದರ್ಯಕ್ಕೆ ಮೆರಗು ತಂದುಕೊಟ್ಟಿತ್ತು. ಬೇಬಿ, ಯು ಲುಕ್ ಸೋ ಹಾಟ್. ಇವತ್ತಂತೂ ನಿನ್ನಿಂದೆ ಕಾಲೇಜ್ನ ಸೀನಿಯರ್ಸ್ ಅಲೆದಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಇವತ್ತು 1 ಕ್ಲಾಸ್ ಅಷ್ಟೇ ಅಟೆಂಡ್ ಮಾಡು. ನಿಮ್ಮ ಕಾಲೇಜಲ್ಲಿ ಮಾಡೆಲಿಂಗ್ ಆಡಿಷನ್ ನಡೀತಾ ಇದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡು, ಸರಿನಾ ಎಂದು ಹೇಳಿದ ದೇವಕಿಯವರು ಮೊನ್ನೆ ಶಾಪಿಂಗ್ ಮಾಡಿ ತಂದಿದ್ದ 10,000ದ ಗೋಲ್ಡ್ ಕಲರ್ ಸ್ಮಾಲ್ ಕಾಲೇಜ್ ಬ್ಯಾಗ್ ಹಿಡಿದಾಗ ಪರ್ಫ್ಯೂಮ್ ಹಾಕಿಕೊಂಡ ಸಪ್ತ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ಮುತ್ತು ಕೊಟ್ಟವಳು. ತಾಯಿ ಕೊಟ್ಟ ಬ್ಯಾಗ್, ಐಫೋನ್ ಹಿಡಿದು ನಡೆಯುತ್ತಾ ಮೆಟ್ಟಿಲು ಇಳಿದು ಬಂದವಳು ರೋಹಿತ್ ಮುಂದೆ ನಿಂತಾಗ ಪರ್ಫ್ಯೂಮ್ನ ಸುವಾಸನೆಗೆ ಮೈಮರೆತ ರೋಹಿತ್ ತನ್ನ ಮುಂದೆ ನಿಂತಿದ್ದ ಸಪ್ತಾಳನ್ನು ನೋಡಿ ಕಳೆದೇ ಹೋಗಿದ್ದ. ಡ್ಯಾಮ್, ಯು ಲುಕ್ ಸೋ ಹಾಟ್. ಇವತ್ತು ಕಾಲೇಜ್ಗೆ ಹೋಗ್ತೀನೋ ಅಥವಾ ಎಂದು ಪೋಲಿ ಜೋಕನ್ನು ಸಪ್ತಾಳಿಗೆ ಮಾತ್ರ ಕೇಳುವಂತೆ ಹೇಳಿದರೆ ತನ್ನ ತಂದೆ ತಾಯಿ ಇದ್ದರೂ ಕೂಡ ಅವನಿಗೆ ಗದರದ ಸಪ್ತ ಅವನ ಪೋಲಿ ಮಾತಿಗೆ ಜೋರಾಗಿ ನಗುತ್ತಾ ತನ್ನ ತಂದೆ ತಾಯಿಗೆ ಬಾಯಿ ಮಾಡಿದವಳು ರೋಹಿತ್ ಕೈ ಹಿಡಿದು ಹೋಗೋಳು. ಏನೋ ಕಾಲೇಜ್ನಲ್ಲಿ ಎಲ್ಲ ನನಗೆ ಗೊತ್ತು. ಇಂಜಿನಿಯರಿಂಗ್ ಫೈನಲ್ ಸ್ಟೂಡೆಂಟ್ಸ್ ಎಲ್ಲ ನನ್ನ ಕಸಿನ್ಸ್ ಇರುವುದು. ಸೊ ನಮಗೆ ರ್ಯಾಗಿಂಗ್ ಆ ರೀತಿ ಏನೂ ಆಗೋಲ್ಲ. ಆ್ಯಂಡ್ ನಾವು ಓದಿದ ತಕ್ಷಣ ನಮಗೆ ಭರ್ಜರಿಯಾಗಿ ಸ್ವಾಗತ ಸಿಗುತ್ತೆ ಎಂದು ರೋಹಿತ್ ಸಪ್ತಾಳ ಕೈ ಹಿಡಿದು ಕಾರ್ ಡ್ರೈವ್ ಮಾಡುತ್ತಾ ಹೇಳುತ್ತಿದ್ದ. ಐ ನೋ ದ್ಯಾಟ್. ನಾನು ಎಲ್ಲೇ ಹೋದರೂ ನಾನೇ ಕೇಂದ್ರ ಬಿಂದು ಆಗಿರುತ್ತೇನೆ. ಸೊ ನಾನು ಆ ಕಾಲೇಜ್ಗೆ ಕಾಲಿಟ್ಟ ತಕ್ಷಣ ನನಗೆ ಎಲ್ಲರೂ ಸ್ವಾಗತ ಕೋರಲೇಬೇಕು. ನೋಡ್ತಾ ಇರು, ನಾನು ಕಾಲೇಜ್ಗೆ ಕಾಲಿಟ್ಟ ತಕ್ಷಣ ಕಡಿಮೆ ಎಂದರೂ 100 ಜನ ಆದರೂ ನನ್ನ ಹಿಂದೆ ಬರ್ತಾರೆ. ಅದು ಈ ಸಪ್ತಾಳ ಕೆಪಾಸಿಟಿ. ಇನ್ನು ರ್ಯಾಗಿಂಗ್ ಮಾಡುವವರನ್ನು ಕಂಡ್ರೆ ತುಂಬ ಇಷ್ಟ ಅಂತ ಗೊತ್ತಲ್ವ ನಿಮಗೆ ಎಂದು ಜೋರಾಗಿ ನಕ್ಕು ಹೇಳಿದಾಗ ಅವಳ ಅಂಗೈಗೆ ಮುತ್ತಿಟ್ಟ ರೋಹಿತ್ ಯೂನಿವರ್ಸಿಟಿಯೊಳಗೆ ಕಾರು ತಿರುಗಿಸಿದ. ಅವ ಮುತ್ತಿಟ್ಟಿದ್ದಕ್ಕೆ ಅಷ್ಟೊಂದು ಯೋಚಿಸಲು ಯೋಗದ ಸಪ್ತ ಶ್ರೀಮಂತರ ನಡುವೆ ಇದೆಲ್ಲ ಕಾಮನ್ ಅನ್ನುವಂತೆ ಆರಾಮವಾಗಿ ಕಾರಿನಿಂದ ಇಳಿದವಳು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಕಾಲೇಜ್ ನೋಡಿದಳು. ಅವಳ ಊಹೆ ಸರಿಯಾಗಿತ್ತು. ಕಾರಿನಿಂದ ಇಳಿದವಳ ಕಡೆ ಎಲ್ಲರ ಗಮನ ಹೋಗಿತ್ತು. ಸೌಂದರ್ಯವನ್ನೇ ಹರಿದು ಕುಡಿದವಳಂತಿದ್ದ ಹೆಣ್ಣನ್ನು ನೋಡಿ ಎಲ್ಲರೂ ಫಿದಾ ಆಗಿದ್ರು. ತಮ್ಮ ಗರ್ಲ್ ಫ್ರೆಂಡ್ಗಳನ್ನು ಬಿಟ್ಟು ಸಪ್ತಾಳ ಮುಂದೆ ಬರಲು ರೋಹಿತ್ನತ್ತ ನೋಡಿ ಉಬ್ಬೇರಿಸಿದ ಸಪ್ತ ತನ್ನ ಕೂದಲನ್ನು ಸ್ಟೈಲ್ ಆಗಿ ಹಿಂದಕ್ಕೆ ಹಾಕಿಕೊಂಡವಳು ಕ್ಯಾಟ್ ವಾಕ್ ಮಾಡುತ್ತಾ ಅವರು ಯಾರ ಕಡೆ ನೋಡದೆ ಮುಂದೆ ಹೆಜ್ಜೆ ಹಾಕುವಳು. ವಾವ್, ವಾಟ್ ಅ ಸೆಕ್ಸಿ. ಪಕ್ಕಾ ಇವತ್ತು ಡೇಟಿಂಗ್ಗೆ ಕರೆಯುತ್ತೇನೆ. ಬಾಡಿ ನೋಡು, 0 ಫಿಗರ್. ಒಂದ್ಸಲ ಆದರೂ ಟ್ರೈ ಮಾಡಲೇಬೇಕು ಎನ್ನುವ ಮಾತುಗಳು ಹುಡುಗರ ಕಡೆಯಿಂದ ನಿರಂತರವಾಗಿ ಬರುತ್ತಿತ್ತು. ಅವ್ರು ಯಾರ ಮಾತಿಗೂ ಕ್ಯಾರ್ ಅನ್ನದ ಸಪ್ತ
ಅವರ ಕಮೆಂಟ್ಸ್ಗಳಿಗೆ ಒಳಗೊಳಗೆ ಗರ್ವದಿಂದ ಸಂತೋಷಪಟ್ಟವಳು ರೋಹಿತ್ನನ್ನು ತನ್ನ ಬಾಡಿಗಾರ್ಡ್ ಮಾಡಿಕೊಂಡು ಇಂಜಿನಿಯರಿಂಗ್ ಬಿಲ್ಡಿಂಗ್ ಒಳಗೆ ಹೋಗಿದ್ದಳು. ಅವಳನ್ನು ಯಾರೂ ರ್ಯಾಗಿಂಗ್ ಮಾಡಲಿಲ್ಲ. ಸ್ವತಃ ರ್ಯಾಗಿಂಗ್ ಮಾಡುತ್ತಿದ್ದ ಸೀನಿಯರ್ಸ್ ಹುಡುಗರೇ ಅವಳೆಂದೇ ನಾಯಿಯಂತೆ ಹೋಗಿದ್ದರು. ಇವಳು ಯಾರು ನಮಗೆ ಕಾಂಪಿಟೇಷನ್ ಕೊಡಲು ಬಂದಿದ್ದಾಳೆ? ಹುಡುಗಿಯಾಗಿ ನನಗೆ ಒಂದು ಸ್ವಲ್ಪ ಕ್ರಶ್ ಆಗಿ ಬಿಟ್ಟಿದ್ದು. ಅಲ್ಲಿಗೆ ಈ ಸಲದ ಮಿಸ್ ಫ್ರೆಶರ್ ಇವಳಿಗೇನೆ ಎಂದು ಸಪ್ತಾಳ ಅಂದವನ್ನು ಕಂಡು ಹೊಟ್ಟೆ ಉರಿದುಕೊಂಡ ಸೀನಿಯರ್ಸ್ ಹುಡುಗಿಯರು ಮಾತನಾಡಿಕೊಳ್ಳುವರು. ಅಗಸ್ತ್ಯ, ನಿನ್ನೆ ಫೈನಲ್ ಇಯರ್ ಇಂಜಿನಿಯರಿಂಗ್ ಹುಡುಗರಿಗೆ ಹೊಡೆದಿದ್ಯಾ ನೀನು ಎಂದು ಹೇಳುತ್ತಾ ಅಗಸ್ತ್ಯನ ರೂಮಿಗೆ ಬರುವ ವಾಸುಕಿ ಕನ್ನಡಿ ಮುಂದೆ ನಿಂತಿದ್ದವನ ನೋಡಿ ಮಾತು ಮರೆತ. ಕಾಲೇಜಿನ ಮೊದಲ ದಿನಕ್ಕೆ ಹ್ಯಾಂಡ್ಸಮ್ ಆಗಿ ರೆಡಿಯಾಗಿದ್ದ ಅಗಸ್ತ್ಯ ಎಂದಿಗಿಂತ ಇಂದು ಒಂದು ಕೈ ಹೆಚ್ಚೇ ಹಾಟ್ ಆಗಿ ಕಾಣಿಸ್ತಿದ್ದ. ಅವನ ಸಿಕ್ಸ್ ಪ್ಯಾಕ್ ಬಾಡಿಗೆ ಅಪ್ಪಿಕೊಂಡಂತಿದ್ದ ಕಪ್ಪು ಬಣ್ಣದ ಟೀ ಶರ್ಟ್ ಮೇಲೆ ಕಪ್ಪು ಹಾಗೂ ಕಾಕಿ ಕಲ್ಲರ್ ಇರುವ 10 ಲಕ್ಷದ ಬ್ಲೇಸರ್ ಹಾಕಿದ್ದ. ಕೈಯಲ್ಲಿ ಬ್ರ್ಯಾಂಡೆಡ್ ವಾಚ್ ಜೆಲ್ ಹಾಕಿ ಕೂರಿಸಿರುವ ಅವನ ಕೂದಲು ಅವನ ಹಣೆ ಮೇಲೆ ಬಂದು ತೊಂದರೆ ಕೊಡುತ್ತಿತ್ತು. ಬ್ರ್ಯಾಂಡೆಡ್ ಶೂ ಹಾಕಿ ರೆಡಿಯಾಗಿದ್ದವನು ಯಾವ ಸಿನಿಮಾ ಹೀರೋಗಿಂತಲೂ ಕಮ್ಮಿ ಇರಲಿಲ್ಲ. ನನ್ನ ಮಕ್ಕಳು ಸ್ವಲ್ಪ ಕಿರಿಕ್ ಮಾಡಿದರು, ಅದಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದೆ ಅಷ್ಟೇ. ನೀನೀಗ ಇಷ್ಟೊಂದು ಟೆನ್ಷನ್ನಲ್ಲಿ ಒಂದು ವಿಷಯ ಹೇಳ್ತಿದ್ಯಾ ಅಂದರೆ ಪಕ್ಕ ಇವತ್ತು ಅವರು ನನಗಾಗಿ ಸ್ಕೆಚ್ ಹಾಕಿರ್ತಾರೆ, ಸರಿ ತಾನೆ ಎಂದು ಬೆನ್ನಿಗೆ ಬ್ಯಾಗ್ ಏರಿಸಿಕೊಂಡು ಹೇಳಿದನು. ಹೌದು, ಈಗ ತಾನೇ ರಾಣ ಇನ್ಫಾರ್ಮ್ ಮಾಡಿದ. ನೀಲಾಂಬರಿ ಆಂಟಿ ಅವರಿಗೂ ಈ ವಿಷಯ ಹೋಗಿಲ್ಲ. ನಮ್ಮಲ್ಲಿಯೇ ಇವತ್ತು ಮುಗಿಸಿಕೊಳ್ಬೇಕು, ಸೊ ಬೇಗ ಕಾಲೇಜ್ಗೆ ಹೋಗೋಣ ಎಂದ ಅವನೊಂದಿಗೆ ಹೆಜ್ಜೆ ಹಾಕುತ್ತಾ ಹೇಳಿದನು. ಯು ಡೋಂಟ್ ವರಿ ಬಡ್ಡಿ, ಅಗಸ್ತ್ಯ ಇದ್ದಾಗ ಟೆನ್ಷನ್ ಯಾಕೆ? ನನಗೆ ಸ್ಕೆಚ್ ಹಾಕುವವರಿಗೆ ಗುಂಡಿ ತೋಡುವವನು ನಾನು. ನಡಿ ಹೋಗೋಣ ಎಂದು ಹೇಳಿದವನು ಲಿಫ್ಟ್ ಮೂಲಕ ಕೆಳಗೆ ಬಂದಿದ್ದ. ಆಫೀಸ್ಗೆ ಹೋಗಲು ತಯಾರಾಗಿದ್ದ ನೀಲಾಂಬರಿಯವರು ದೇವರ ಪೂಜೆ ಮುಗಿಸಿ ಡೈನಿಂಗ್ ಹಾಲ್ಗೆ ಹೋಗಿದ್ದರು. ಬಂದ ಮಕ್ಕಳಿಗೆ ತಿಂಡಿ ತಿನ್ನಲು ಹೇಳಿ ತಾವು ಸ್ವಲ್ಪ ಬೇಗನೆ ಆಫೀಸ್ನತ್ತ ಹೋಗುವರು. ತಿಂಡಿ ತಿಂದು ಮೇಲೆತ್ತ ಅಗಸ್ತ್ಯ ತನ್ನಮ್ಮ ತನಗಾಗಿ ಅಪಾಯಿಂಟ್ಮೆಂಟ್ ಮಾಡಿರುವ ಬಾಡಿಗಾರ್ಡ್ಗಳಿಗೆ ಬೇಡ ಎಂದು ತಲೆ ಆಡಿಸಿ ವಾಸುಕಿಯನ್ನು ತನ್ನ ಹೊಸ ಕಾರಿನಲ್ಲಿ ಕೂರಿಸಿಕೊಂಡು ತಾನೇ ಡ್ರೈವ್ ಮಾಡಿಕೊಂಡು ಮಹಾವಿದ್ಯಾಲಯ ಯೂನಿವರ್ಸಿಟಿಯತ್ತ ಹೋಗುವನು. ಅಂದು ಮಹಾವಿದ್ಯಾಲಯ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದ ತುಂಬಿ ತುಳುಕುತ್ತಿತ್ತು. ಆ ಯೂನಿವರ್ಸಿಟಿಯಲ್ಲಿ ಒಟ್ಟು 12 ಬಿಲ್ಡಿಂಗ್ಗಳಿದ್ದವು. ಒಂದೊಂದು ಬಿಲ್ಡಿಂಗ್ ಕೂಡ ಒಂದೊಂದೇ ಕೋರ್ಸ್ಗೆ ಪ್ರಸಿದ್ಧವಾಗಿತ್ತು. ಅಲ್ಲಿ ಹೆಚ್ಚು MBA ಡಿಪಾರ್ಟ್ಮೆಂಟ್ ಪ್ರಸಿದ್ಧಿ ಹೊಂದಿದ್ದು ಪ್ರಪಂಚದ 10ನೇ ಸ್ಥಾನದಲ್ಲಿ 9ನೇ ಸ್ಥಾನದಲ್ಲಿ MBA ಕೋರ್ಸ್ ತಲೆ ಎತ್ತುತ್ತಿತ್ತು. ಅಲ್ಲಿ MBA ಮಾಡುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ರಾಜಕಾರಣಿ ಹಾಗೂ ಫಾರಿನ್ ಮಕ್ಕಳುಗಳು. ಇನ್ನು ಇಂಜಿನಿಯರಿಂಗ್, ಮೆಡಿಕಲ್ ಡಿಗ್ರಿ, BSc, BCom ಈ ರೀತಿಯಿಂದಲೂ ಕೂಡ ಶ್ರೀಮಂತ ಮಕ್ಕಳೇ ಓದುತ್ತಿದ್ದರು. ಈಗ 100% 10% ಗೌರ್ಮೆಂಟ್ ಸೀಟ್ ತೆಗೆದುಕೊಂಡಿರೋ ಬಡ ಮಕ್ಕಳಲ್ಲಿ ಓದುತ್ತಿದ್ದರು. ಅದು ಕೂಡ ನೀಲಾಂಬರಿ ಅವರು ಹೊಸದಾಗಿ ಮಾಡಿರುವ ಪ್ರಕಾರ ಅದಕ್ಕಿಂತ ಮುಂಚೆ 100% ಕೂಡ ಶ್ರೀಮಂತ ಮಕ್ಕಳೇ ಇದ್ದದ್ದು. ಫಾರಿನ್ ಕಾಲೇಜ್ನಂತಿದ್ದ ಮಹಾವಿದ್ಯಾಲಯ ಯೂನಿವರ್ಸಿಟಿ ಒಳಗೆ ಹೆಜ್ಜೆ ಹಾಕಿದ ಸ್ವರಗೆ ತಾನು ಬೇರೆಯದೇ ಲೋಕಕ್ಕೆ ಬಂದಿದ್ದೇನೆ ಅಂತ ಅನಿಸಿತು. ಅಲ್ಲಿರುವ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ಬಹಳ ಸುಂದರವಾಗಿದ್ದರು. ಅವರ ಡ್ರೆಸ್ಸಿಂಗ್ ಸೆನ್ಸ್, ಅವರು ಮಾತನಾಡುತ್ತಿರುವ ಇಂಗ್ಲೀಷ್, ಅವರ ಮೇಕಪ್, ಅವರ ಬ್ಯಾಗ್, ಕೈಲಿರುವ ಕಾಸ್ಟ್ಲಿ ಫೋನ್ಗಳು, ಅವರೆಲ್ಲ ನಡೆದಾಡುವ ರೀತಿ ಎಲ್ಲವೂ ಕೂಡ ಸ್ವರ ಯೋಚನೆಗಿಂತ ತುಂಬಾ ಬೇರೆಯದ್ದೇ ರೀತಿಯಾಗಿತ್ತು. ಎಲ್ಲ ಕಡೆ ರ್ಯಾಗಿಂಗ್ ಬ್ಯಾನ್ ಆಗಿದ್ದರೂ ಕೂಡ ಈ ಯೂನಿವರ್ಸಿಟಿಯಲ್ಲಿ ಮಾತ್ರ ಹೆಲ್ದಿ ರ್ಯಾಗಿಂಗ್ಗೆ ಅವಕಾಶವಿತ್ತು. ಆ ರೂಲನ್ನೇ ಕೆಟ್ಟದಾಗಿ ಬಳಸಿಕೊಂಡಿದ್ದ ಅಲ್ಲಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಜೂನಿಯರ್ಸ್ ಹುಡುಗ ಹುಡುಗಿಯರನ್ನು ಬಹಳ ಕೀಳು ಮಟ್ಟದಲ್ಲಿ ರ್ಯಾಗಿಂಗ್ ಮಾಡ್ತಿದ್ರು. ಅದು ಕೂಡ ಅವರ ಪರ್ಸನಾಲಿಟಿ ಮೇಲೆ ತುಂಬ ಶ್ರೀಮಂತರು ಆಗಿದ್ದರೆ ಅವರಿಗೆ ಅಂತಹ ರ್ಯಾಗಿಂಗ್ಗಳು ಮಾಡುತ್ತಿರಲಿಲ್ಲ. ಆದರೆ ನೋಡಿದರೆ ತಿಳಿಯುವ ಬಡವರ ಮಕ್ಕಳನ್ನು ಚೆನ್ನಾಗಿ ಗೋಳು ಹೊಯ್ದುಕೊಳ್ಳುತ್ತಿದ್ದರು. ಅಂಥ ಬಳಿಕ ಬಕ್ರದಲ್ಲಿ ಅವರ ಕಣ್ಣಿಗೆ ಕಂಡ ಹುಡುಗಿಯೇ ಸ್ವರ. ಕೇಸರಿ ಬಣ್ಣದ ಚೂಡಿದಾರ್, ಅದು ಕೂಡ ಈಗಿನ ಕಾಲಕ್ಕೆ ತಕ್ಕನಾದ ಚೂಡಿದಾರ್ವಲ್ಲ, ಹಳೆಯ ಕಾಲದ ಚೂಡಿದಾರ್ ರೀತಿ ಇರುವ ಬಟ್ಟೆ, ಒಂದು ಸೈಡ್ಗೆ ಐರನ್ ಮಾಡಿ ಮಡಚಿಟ್ಟಿರುವ ದುಪ್ಪಟ ಹಾಕಿ, ಕೂದಲನ್ನು ಗಟ್ಟಿಯಾಗಿ ಜಡೆ ಹೆಣೆದು ಮುಖದ ತುಂಬ ಕನ್ನಡಕವೇ ಎದ್ದು ಕಾಣಬೇಕೆನ್ನುವ ಕನ್ನಡಕ ಹಾಕಿ, ಬೆನ್ನಲ್ಲೊಂದು ಬ್ಯಾಗ್, ಕೈಯಲ್ಲಿ 2 ಪುಸ್ತಕಗಳು.
ಕಾಲಿನಲ್ಲಿ ಗೆಜ್ಜೆ ಹಾಗೂ ಚಪ್ಪಲಿ, ಪಕ್ಕ ಸಾಧು ಸ್ವಭಾವದ ಹೆಣ್ಣು ಎನ್ನುವುದಕ್ಕೆ ಉದಾಹರಣೆಯಾಗಿದ್ದ ಹೆಣ್ಣವಳು. ನಿಧಾನಕ್ಕೆ ಹೆಜ್ಜೆ ಇಡುತ್ತಾ ಇಂಜಿನಿಯರಿಂಗ್ ಬಿಲ್ಡಿಂಗ್ ಕಡೆ ಹೋಗುತ್ತಿದ್ದ ಹೆಣ್ಣನ್ನು ಇಂಜಿನಿಯರಿಂಗ್ ಫೈನಲ್ ಇಯರ್ ಸೀನಿಯರ್ಸ್ ಗ್ರೂಪ್ ಒಂದು ತಡೆಯಿತು. ಹುಡುಗರೆಲ್ಲ ಸಪ್ತಾಳ ಹಿಂದೆ ಹೋಗಿದ್ದರಿಂದ ಅಲ್ಲಿ 7-8 ಜನ ಹುಡುಗಿಯರ ಗುಂಪೇ ಇತ್ತು. ಎಲ್ಲ ಹುಡುಗಿಯರ ವೇಷಭೂಷಣ ವೆಸ್ಟರ್ನ್ ಕಲ್ಚರ್ಗೆ ಒಗ್ಗಿಕೊಂಡಿತ್ತು. ಒಬ್ಬರ ಮೈ ಮೇಲೂ ಕೂಡ ಬಟ್ಟೆ ಸರಿಯಾಗಿ ನಿಂತಿರಲಿಲ್ಲ. ಮುಖದ ಮೇಲೆ ಕೆಜಿಗಟ್ಟಲೆ ಮೇಕಪ್, ತುಂಡು ತುಂಡಾದ ಬಟ್ಟೆಗಳು, ಕೈಯಲ್ಲಿ ಒಂದು ಸಿಗರೆಟ್, ಇದೆಲ್ಲ ಶ್ರೀಮಂತ ಹೆಣ್ಣು ಮಕ್ಕಳ ಅಭ್ಯಾಸವಾಗಿತ್ತು. ತನಗೆ ಅಡ್ಡಲಾಗಿ ನಿಂತ ಸೀನಿಯರ್ಸ್ ಹುಡುಗಿಯರ ಗುಂಪನ್ನು ಕಂಡು ತಲೆ ತಗ್ಗಿಸಿದ ಸ್ವರ ಭಯದಲ್ಲಿ ನಡುಗುತ್ತಿದ್ದಳು. ಏನು ಮರಿ ನಿನ್ನ ಹೆಸರು? ಕಾಲೇಜ್ ಸ್ಟೂಡೆಂಟಾ ಅಥವಾ ವಾಶ್ರೂಮ್ ಕ್ಲೀನ್ ಮಾಡುವವಳ ಎಂದು ಅಹಂಕಾರದಲ್ಲಿ ಕೇಳಿದರು. ಬಾಯಿ ಬಿಡದ ಸ್ವರ ಅವರತ್ತ ಭಯದಲ್ಲೇ ನೋಡಿದಳು. ಮಾತು ಬರೋಲ್ವ ನಿಂಗೆ? ಏನು ರೆಸ್ಪೆಕ್ಟ್ ಇಲ್ವಾ? ಸೀನಿಯರ್ಸ್ ಅಂದರೆ ಹೇಳು, ಯಾರು ನೀನು? ಕಾಲೇಜ್ ಸ್ಟೂಡೆಂಟಾ ಅಥವಾ ವಾಶ್ರೂಮ್ ಕ್ಲೀನರಾ ಎಂದು ಮತ್ತೆ ಆ ಹುಡುಗಿಯರು ಕೇಳಿದಾಗ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಇಷ್ಟೊಂದು ರ್ಯಾಶ್ ಆಗಿ ಕ್ವೆಶನ್ ಮಾಡೋದು ತಪ್ಪು. ಈಗ ತಾನೇ PUC ಮುಗಿಸಿ ಬಂದಿರುವ ಮಗುವಿತು. ಅವಳ ಕೈಯಲ್ಲಿರುವ ಪುಸ್ತಕ ಮತ್ತು ಬ್ಯಾಗ್ ನೋಡಿದರೆ ಗೊತ್ತಾಗೋಲ್ವಾ ಸ್ಟೂಡೆಂಟ್ ಅನಿಸುತ್ತೆ. ಅವಳನ್ನೇ ಎದುರಿಸುವ ಬದಲು ಏನಾದರೂ ಟಾಸ್ಕ್ ನೀಡಿ ಮುಗಿಸೋಣ. ಇಲ್ಲವಾದರೆ ಡೆವಿಲ್ ಬಗ್ಗೆ ಗೊತ್ತು ಅಲ್ವಾ? ನಾವು ಈ ಥರ ಒಂದು ಹುಡುಗಿಯರನ್ನು ರೇಗಿಸಿರುವುದು ಗೊತ್ತಾದರೆ ನಮ್ಮನ್ನು ಹುಡುಗಿಯರನ್ನುವುದನ್ನು ನೋಡೋಲ್ಲ, ಹಟ್ಟಾಡಿಸಿಕೊಂಡು ಹೊಡಿತಾನೆ ಎಂದು ಒಂದು ಹುಡುಗಿ ಹೇಳಿದಾಗ ಎಲ್ಲರಿಗೂ ಕೂಡ ಡೆವಿಲ ರೌದರ ರೂಪ ಒಮ್ಮೆಲೆ ನೆನಪಾಯಿತು. ಹೌದು, ಅದು ಕೂಡ ನಿಜಾನೇ. ಹಾಗಂತ ಇವಳನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ. ಅದು ಅಲ್ಲದೆ ಡೆವಿಲ್ ಮೇಲೆ ಒಂದು ಸೇಡಿದೆ. ಅವತ್ತು ಎಲ್ಲರ ಮುಂದೆ ನಮಗೆ ಕೆನ್ನೆಗೆ ಹೊಡೆದಿದ್ದ ಅಲ್ವಾ? ಇವತ್ತು ಅವನಿಗೆ ದೊಡ್ಡ ಅವಮಾನವಾಗುತ್ತದೆ. ಅಳುವ ಆ ಹುಡುಗಿಯರನ್ನು ಕಂಡ್ರೆ ಅವನಿಗೆ ಆಗೋಲ್ಲ ಅಲ್ವಾ? ಇಲ್ಲಿ ನೋಡು, ಹೆಸರು ಕೇಳಿದರೆ ಕಾವೇರಿ ನದಿಯೇ ತುಂಬುವಂತೆ ಅಳುತ್ತಿರುವ ಹುಡುಗಿ ನಮ್ಮ ಮುಂದೆ ನಿಂತಿದ್ದಾಳೆ. ಸೊ ನಮ್ಮ ಸೇಡನ್ನು ತೀರಿಸಿಕೊಳ್ಳಕ್ಕೆ ಒಳ್ಳೆ ಚಾನ್ಸ್. ಇವಳಿಗೆ ಎದುರಿಸಿ ನಮ್ಮ ಹೆಸರು ಹೇಳದಂತೆ ಮಾಡಿ ಆ ಡೆವಿಲ್ಗೆ ಇಂದು ಕಾಲೇಜ್ನಲ್ಲಿ ಅವಮಾನವಾಗುವಂತೆ ಮಾಡೋಣ. ಆಗ ಅವನ ಸೊಕ್ಕು ಅಡಗುತ್ತದೆ ಎಂದು ತಮ್ಮಲ್ಲೇ ಇಂಗ್ಲಿಷ್ನಲ್ಲಿ ಮಾತನಾಡಿಕೊಳ್ಳುವವರು. ಅಷ್ಟು ದೊಡ್ಡ ಮಾರ್ಕ್ಸ್ ತೆಗೆದಿದ್ದ ಸ್ವರಗೆ ಅವರ ಮಾತುಗಳು ಅರ್ಥವಾಗುತ್ತಿರಲಿಲ್ಲ. ಹುಡುಗಿ ಇಂಗ್ಲಿಷ್ನಲ್ಲಿ ಸ್ವಲ್ಪ ವೀಕ್. ಚೆನ್ನಾಗಿ ಓದಿಕೊಂಡು ಬೇಕಾದರೆ ಮಾರ್ಕ್ಸ್ ತೆಗೆಯುತ್ತಾಳೆ. ಆದರೆ ಮಾತನಾಡಲೇ ಭಯಪಡುವ ಹುಡುಗಿ ಇನ್ನು ಇಂಗ್ಲಿಷ್ ಎಲ್ಲಿ ಮಾತನಾಡುವಳು? ಹಾಗಾಗಿ ಅವರ ಮಾತುಗಳು ಅರ್ಥವಾಗಿರಲಿಲ್ಲ. ಅಕ್ಕ, ನಾನು ಕ್ಲಾಸ್ ರೂಮ್ಗೆ ಹೋಗಬೇಕು, ನನ್ನನ್ನು ಬಿಟ್ಟು ಬಿಡಿ ಎಂದು ತಡವರಿಸುತ್ತಾ ಕೊನೆಗೂ ಬಾಯಿ ಬಿಟ್ಟಿದ್ದಳು. ಓಕೆ, ನೀನನ್ನು ಕ್ಲಾಸ್ ರೂಮ್ ಹೋಗೋಕ್ಕೆ ಬಿಡ್ತೀವಿ. ಅದಕ್ಕಿಂತ ಮುಂಚೆ ನೀನು ಒಂದು ಕೆಲಸ ಮಾಡಬೇಕು. ಆ ಬಾಕ್ಸ್ ತೆಗೆದುಕೊಂಡು ಅಲ್ಲಿ ಬ್ಲ್ಯಾಕ್ ಕಲರ್ ಕಾರ್ ಬರ್ತಿದೆ ನೋಡು, ಅಲ್ಲಿಂದ ಒಬ್ಬ ಹುಡುಗ ಇಳಿತಾನೆ, ಅವನಿಗೆ ಕೊಡಬೇಕು. ಜೊತೆಗೆ ಗುಲಾಬಿ ಕೂಡ ತಗೋ ಎಂದ ಅವಳ ಕೈಗೆ ಕೊಟ್ಟಿದ್ದರು. ಅಯ್ಯೋ ಇಲ್ಲ, ಬೇಡ, ಇಂಥ ಕೆಲಸ ಎಲ್ಲ ನಾನು ಮಾಡೋಲ್ಲ. ಅಮ್ಮನಿಗೆ ಗೊತ್ತಾದರೆ ಹೊಡೆಯುತ್ತಾರೆ ಎಂದು ಚಿಕ್ಕ ಮಕ್ಕಳಾಗಿ ಹೆದರಿಕೊಂಡು ಹೇಳಿದಳು. ಅವಳ ಮಾತು ಕೇಳಿದ ಎಲ್ಲರೂ ಅವಳನ್ನು ಆಡಿಕೊಂಡು ಜೋರಾಗಿ ನಗುವರು. ಸೀನಿಯರ್ಸ್, ಮಾತು ಅಂದರೆ ಅಷ್ಟೊಂದು ನೆಗ್ಲೆಟಾ? ಬಾಯಿ ಮುಚ್ಚಿಕೊಂಡು ನಾವು ಹೇಳಿದ ಕೆಲಸ ಮಾಡು, ಇಲ್ಲ ಅಂದರೆ ಕ್ಲಾಸ್ ರೂಮ್ ಒಳಗೆ ಬಿಡೋಲ್ಲ. ಹಾಗೆ ಅವನು ಇದನ್ನು ಯಾರು ಕೊಟ್ಟರು ಅಂದರೆ ನಮ್ಮನ್ನು ಹೇಳುವ ಹಾಗಿಲ್ಲ, ಸಾಯಿಸಿ ಬಿಡ್ತೇವೆ ಎಂದು ಜೋರಾಗಿ ಗದರಿದಾಗ ಹೋಗಲ್ಲ ಎಂದು ಹಠ ಹಿಡಿದು ನಿಂತಿದ್ದ ಸ್ವರಳ ಬ್ಯಾಗ್ ಕಿತ್ತುಕೊಂಡರು. ಬ್ಯಾಗ್ ಬೇಕು ಅಂದರೆ ನಾವು ಹೇಳಿದ ಕೆಲಸ ಮಾಡಬೇಕು. ಹೋಗು, ಇಲ್ಲ ಮುಖಕ್ಕೆ ಆ್ಯಸಿಡ್ ಹಾಕುವೆ ಎಂದು ಎದುರಿಸಿದಾಗ ಅವರು ಕೊಟ್ಟ ಬಾಕ್ಸ್ ಹಾಗೂ ಗುಲಾಬಿ ಹಿಡಿದು ಅವರು ತೋರಿದತ್ತ ಓಡಿದ ಸ್ವರ ಆ್ಯಸಿಡ್ ಹೆಸರು ಕೇಳಿ ಗಡಗಡನೆ ನಡುಗಿದಳು. ವಾಟ್? ಹೌದಾ? ಇಲ್ಲ, ಟೀಮ್ನವರಲ್ಲ, ಏನು ಬೇಡ. ಇದು ಕಾಲೇಜ್ ಅನ್ನೋದು ನೆನಪಿರಲಿ. ಅಗಸ್ತ್ಯ ಇದನ್ನೆಲ್ಲ ಕಾಲೇಜ್ನಲ್ಲಿ ನಡೆಯಲು ಬಿಡಲ್ಲ, ಅವನೇ ಎಲ್ಲ ನೋಡಿಕೊಳ್ತಾನೆ. ನೀವೆಲ್ಲ ಬರೋದು ಬೇಡ ಎಂದು ರಾಣ ಕೊಟ್ಟ ಇನ್ಫಾರ್ಮೇಷನ್ಗೆ ಉತ್ತರಿಸ್ತಿದ್ದ ವಾಸುಕಿ ಕಾಲೇಜ್ ಒಳಗೆ ಅಗಸ್ತ್ಯ ಕಾರು ತೆಗೆದುಕೊಂಡು ಹೋದಾಗ ಕಾಲ್ ಕಟ್ ಮಾಡಿದನು. ಏನಾಯಿತು? ಆ ಇಂಜಿನಿಯರಿಂಗ್ ಹುಡುಗರು ನನಗಾಗಿ ಕಾಯುತ್ತಿದ್ದಾರಾ? ಹೇಗಿದ್ದರೂ ಅವರೇ ಬ್ಯಾಟ್ ಬಾಲ್ ತಂದಿರ್ತಾರೆ, ಬಾರಿಸುವುದಷ್ಟೇ ನನ್ನ ಕೆಲಸ ಎಂದು ಗತ್ತಿನಲ್ಲಿ ಹೇಳುತ್ತಾ ಕಾರಿನಿಂದ ಇಳಿಯುವನು. ಬಾರಿಸುವಂತೆ, ಅದಕ್ಕೂ ಮೊದಲು ನಾನು ಒಮ್ಮೆ ಪ್ರಿನ್ಸಿಪಲ್ಗೆ ಇನ್ಫಾರ್ಮ್ ಮಾಡಿ ಬರುತ್ತೇನೆ, ನೀನು ಇಲ್ಲೇ ಇರು ಎಂದು ಅಗಸ್ತ್ಯನಿಗೆ ಹೇಳಿದ ವಾಸುಕಿ ಅಲ್ಲಿಂದ ಹೋಗಿದ್ದನು. ಅದೇ ಸಮಯಕ್ಕೆ ತನಗೆ ಬೆನ್ನಾಕಿ ನಿಂತಿದ್ದ ಅಗಸ್ತ್ಯನ ಹತ್ತಿರ ಓದ ಸ್ವರ ನಡುಗುವ ಸ್ವರದಲ್ಲಿ ಕೊನೆಗೂ ಧೈರ್ಯ ಮಾಡಿ ಅವನನ್ನು ಕರೆದಳು.
ಅಣ್ಣ, ಅವರೆಲ್ಲ ನನಗೆ ಎದುರಿಸಿ ನಿಮ್ಗೆ ಇದನ್ನು ಕೊಡಲು ಹೇಳಿದರು. ನೀವು ಈ ಬಾಕ್ಸ್ ಮತ್ತು ಗುಲಾಬಿ ತೆಗೆದುಕೊಳ್ಳಿಲ್ಲ ಅಂದರೆ ಅವ್ರು ನನಗೆ ಕ್ಲಾಸ್ ರೂಮ್ ಒಳಗೆ ಬಿಡೋಲ್ಲ ಅಂತೆ. ನನ್ನ ಬ್ಯಾಗ್ ಅವರೇ ಇಟ್ಟುಕೊಂಡಿದ್ದಾರೆ. ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ, ನನಗೆ ಹೊಡೆಯಬೇಡಿ ಅಂತ ತನಗೆ ಮಾತ್ರ ಕೇಳುವಂತೆ ಹೇಳಿಕೊಂಡಿದ್ದಳು. ಇದ್ಯಾವುದೋ ಹೋತಿಕೆಯತ್ತ ಎಂದು ಅವಳ ಮಾತನ್ನು ಸ್ವಲ್ಪವೇ ಕೇಳಿಸಿಕೊಂಡಿದ್ದ ಅಗಸ್ತ್ಯ ತಿರುಗಿ ನೋಡಿದವನು. ತನ್ನತ್ತ ನುಗ್ಗಿ ಬರುತ್ತಿದ್ದ ಗುಂಪನ್ನು ನೋಡಿದವನು. ತನ್ನ ಮುಂದಿದ್ದ ಹೆಣ್ಣತ್ತ ನೋಡದೆ ಅವಳನ್ನು ಪಕ್ಕಕ್ಕೆ ತಳ್ಳಿದವನು. ತನ್ನ ಮೇಲೆ ಕತ್ತಿ ಬೀಸಲು ಬಂದವನ ಎದೆಗೆ ಜೋರಾಗಿ ಹೊದೆಯುವನು. ಒಟ್ಟು 15 ಜನರ ಗುಂಪಾಗಿತ್ತು. ಎಲ್ಲರ ಕೈಯಲ್ಲೂ ಚಾಕು, ಕತ್ತಿ, ಕ್ರಿಕೆಟ್ ಬ್ಯಾಟ್ಗಳು ಇತ್ತು. ಎಲ್ಲರನ್ನೂ ಒಂದೇ ಸಲಕ್ಕೆ ಮಣ್ಣು ಮುಕ್ಕಿಸಿದ ಅಗಸ್ತ್ಯ ಒಬ್ಬೊಬ್ಬನ ಬಾಡಿ ಪಾರ್ಟ್ಸ್ಗಳನ್ನು ಮುರಿದು ಹಾಕಿದವನು. ಎಲ್ಲರನ್ನೂ ಮೂಟೆ ಕಟ್ಟಿದಂತೆ ಒಂದೆಡೆ ಎಸೆದು ಮೈ ಒದರಿಕೊಂಡವನು ಆಗಲೇ ತನ್ನ ಹತ್ತಿರ ಬಂದಿದ್ದ ಹೆಣ್ಣಿಗಾಗಿ ತಿರುಗಿ ನೋಡಿದ್ದ. ಆರ್ ಯು ಓಕೆ ಎಂದು ಕೆಳಗೆ ಬಿದ್ದಿದ್ದ ಹೆಣ್ಣಿನ ಮುಂದೆ ಮಂಡಿಯೂರಿ ಕುಳಿತ ಅರ್ಜುನ್ ಅವಳತ್ತ ಕೈ ನೀಡಲು ಕೆಳಗೆ ಬಿದ್ದ ಕನ್ನಡಕವನ್ನು ಎತ್ತಿಕೊಂಡು ಅಳುತ್ತಾ ಅದನ್ನು ತನ್ನ ದುಪ್ಪಟದಿಂದ ಒರೆಸಿಕೊಂಡು ತಲೆ ಎತ್ತಿದ ಸ್ವರ ತನಗೆ ಕೈ ನೀಡಿದ ಸುಹೃದ್ರೂಪಿ ಯುವಕನನ್ನು ನೋಡಿ ಎದ್ದು ನಿಂತಳು. ತೆಳ್ಳಗಿನ ದೇಹ, ಅದಕ್ಕೆ ದೊಗಲೆ ಬಟ್ಟೆ, ಮೈಬಣ್ಣ ಬಿಳಿ ಬಣ್ಣ ಇದ್ದರೂ ಕೂಡ ಯಾವುದೇ ಆರೈಕೆ ಇಲ್ಲದೆ ಮಾಸಿದ ಬಣ್ಣವಾಗಿತ್ತೇನು. ಕೈಯಷ್ಟಗಲದ ಮುಖ, ಆ ಮುಖದ ಮೇಲೊಂದು ದೊಡ್ಡ ಕನ್ನಡಕ. ಆ ಕನ್ನಡಕದ ಹಿಂದೆ ಅವನನ್ನು ಸೆಳೆದದ್ದು ನೀಲಿ ಕಂಗಳು. ಒಂದು ಹೆಣ್ಣಿನ ಪ್ರೀತಿಗೆ ಬೀಳಲು ಆ ಕಣ್ಣಿನ ನೋಟ ಒಂದು ಸಾಕು ಎನ್ನುವಂತೆ ಅರ್ಜುನ್ ತನ್ನ ಹೃದಯವನ್ನು ಅಲ್ಲಿಯೇ ಕಳೆದುಕೊಂಡಿದ್ದ. ಅವನ ಕೈಗೆ ಕೈ ನೀಡದೆ ತಾನೇ ಎದ್ದು ನಿಂತ ಹೆಣ್ಣಿನ ನಡೆ ಇಷ್ಟವಾಗಿತ್ತು. ಥ್ಯಾಂಕ್ಸ್ ಎಂದು ಮೆಲ್ಲಗೆ ಹೇಳಿದವಳು ತನ್ನತ್ತಲ್ಲಿ ಆಶ್ಚರ್ಯದಲ್ಲಿ ನೋಡುತ್ತಿದ್ದ ಅರ್ಜುನ್ನೊಂದಿಗೆ ಮಾತನಾಡಲು ಇಚ್ಛಿಸದೆ ಅಲ್ಲಿಂದ ಓಡಿದಳು. ಅಗಸ್ತ್ಯ ತಮ್ಮ ಕ್ಲಾಸಿನ ಹುಡುಗರ ಜೊತೆ ಜಗಳ ಮಾಡುತ್ತಿರುವುದನ್ನು ಕಂಡ ತಕ್ಷಣ ಸೀನಿಯರ್ಸ್ ಹುಡುಗಿಯರೆಲ್ಲ ಅಲ್ಲಿಂದ ಕಾಲ್ಕಿತ್ತಿದ್ದರು. ಅವರು ಓಡುವ ಬರದಲ್ಲಿ ಸ್ವರಳ ಬ್ಯಾಗನ್ನು ನೆಲದ ಮೇಲೆ ಎಸೆದು ಹೋಗಿದ್ದರು. ಅಳುತ್ತಾ ತನ್ನ ಬ್ಯಾಗ್ ಎತ್ತಿಕೊಂಡು ಸ್ವರ ಕರ್ಚೀಪ್ನಲ್ಲಿ ಕಣ್ಣು ಮೂಗು ಒರೆಸಿಕೊಂಡು ಟೈಮ್ ಆಗಿದ್ದ ಕಾರಣ ಕ್ಲಾಸ್ ರೂಮಿನತ್ತ ಓಡಿದಳು. ಅರ್ಜುನ್, ಅಲ್ಲೇ ನೋಡ್ತಾ ನಿಂತಿದ್ಯಾ, ಬಾ ಅಂತ ರೀಮಾ ಬಂದು ಕರೆದಾಗ ಮುಗುಳ್ನಗೆ ನಕ್ಕ ಅರ್ಜುನ್ ಗೆಳತಿ ಜೊತೆ 3rd ಇಯರ್ ಇಂಜಿನಿಯರ್ ಕ್ಲಾಸ್ನತ್ತ ರೂಮಿನತ್ತ ಹೋಗುವನು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮತ್ತು ಶೇರ್ ಕೊಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.